Hi, my dear friends. I am your Dhananjay sir. All of you welcome to our LKS Navodaya Sainik YouTube ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ವಿಶೇಷವಾದ ತರಗತಿ. ಏನ್ ಸರ್ ಅದು ಅಂದ್ರೆ ಯಾರೆಲ್ಲ ನಾವು ನವೋದಯ ಪಾಸ್ ಆಗ್ಲೇಬೇಕು, ನಾವು ಪಾಸ್ ಆಗ್ಬೇಕು ಅಂತ ಇದ್ದೀರಿ, ನಾವು ನವೋದಯ ಶಾಲೆಯಲ್ಲಿ ಓದ್ಬೇಕು ಅಂತ ಇದ್ದೀರಿ, ದಯವಿಟ್ಟು ನಾನು ಹೇಳುವಂತ ಇಂಪಾರ್ಟೆಂಟ್ ಕೆಲವು ಮೆಥಡ್ ಗಳನ್ನ ಆ ರೀತಿ ನೀವು ಫಾಲೋ ಮಾಡಿ. ನಿಮ್ಮ ಹೆಸರು 100% ನಿಮ್ಮ ಹೆಸರು ನವೋದಯ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಇರುತ್ತೆ. ಸರಿ, ನಾವು ಓದ್ತೀವಿ ನಿಜ, ಹಗಲು ರಾತ್ರಿ ಕಷ್ಟಪಟ್ಟು ಓದ್ತೀವಿ, ಆದ್ರೆ ಏನ್ ಓದ್ತಿದೀವಿ, ಹೆಂಗ್ ಓದ್ಬೇಕು, ಯಾವಾಗ ರಿವಿಷನ್ ಮಾಡಬೇಕು, ಮತ್ತೆ ಅದನ್ನ ಯಾವ ರೀತಿ ನಾವು ಮನದಟ್ಟು ಮಾಡ್ಕೋಬೇಕು, ಎಕ್ಸಾಮ್ ಅಲ್ಲಿ ಯಾವ ತರ ಕ್ವಶನ್ಸ್ ಗಳು ಬರ್ತವೆ, ಅದನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ. ಸುಮ್ನೆ ನಾನು ಓದ್ತೀನಿ, ಎಲ್ರೂ ಓದ್ತಾರೆ, ಎಲ್ರೂ ಒಂದು ಬುಕ್ಸ್ ತಗೊಂಡಿದ್ದಾರೆ, ಯಾವುದೋ ಒಂದು ಕೋಚಿಂಗ್ ಹೋಗ್ತಿದ್ದೀನಿ, ನಾನು ಓದ್ತಿದ್ದೀನಿ, ನೋ. ಹಿಂಗ್ ಓದಿದ್ರೆ ಬರ್ದಿಟ್ಕೊಳ್ಳಿ, ಯಾವ ಕಾರಣಕ್ಕೂ ಪಾಸ್ ಆಗಲ್ಲ. ಬರ್ದಿಟ್ಕೊಳ್ಳಿ, 100% ಹೇಳ್ತೀನಿ ನಾನು. ಓದೋದೊಂದು ಮೆಥಡ್ ಐತಾ, ಅದಕ್ಕೆ ಆದ ಒಂದು ಫಾರ್ಮ್ ಏನಿದೆ, ಅದಕ್ಕೆ ಆದಂತ ಒಂದು ಮೆಥಡ್ ಇದೆ, ಅದಕ್ಕೆ ಆದ ಒಂದು ಸ್ಟ್ರಾಟಜಿ ಇದೆ. ಆ ಒಂದು ಸ್ಟ್ರಾಟಜಿಟಿಕ್ ಮೂಲಕ, ಆ ಒಂದು ಮೆಥಡ್ ಮೂಲಕ ಓದಿ 100% ನಿಮ್ಗೆ. ಇಲ್ಲ ಅಂದ್ರೆ ಬರ್ದಿಟ್ಕೊಳ್ಳಿ, ಇಲ್ಲದಿದ್ದರೆ ಫೇಲ್ ಆಗೋದು ಖಂಡಿತ. ಯಾಕೆ ನಾನು ಇದನ್ನ ಮಾಡ್ತಿದ್ದೀನಿ ಗೊತ್ತಾ ಪುಟ? ಯಾಕೆ ಇದನ್ನ ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಗೊತ್ತಾ? ಅವಕಾಶ, ನಾನೊಬ್ಬ ಟೀಚರು, ನಾನು ಮುಂದಿನ ವರ್ಷನೂ ಪಾಠ ಮಾಡ್ತೀನಿ, ಆದ್ರೆ ನೀನು ಒಬ್ಬ ವಿದ್ಯಾರ್ಥಿಗೆ ಒಂದೇ ಅವಕಾಶ. ಅದೇ 5ನೇ ತರಗತಿಲಿ ಇರುವಂತ ಅವಕಾಶ 8ನೇ ತರಗತಿ ಇರುತ್ತೆ. ಯಾರ್ಯಾರು ಬಿಟ್ಟು ಹೋದ್ರೆ ಮಾತ್ರ, ಇಲ್ಲ ಅಂದ್ರೆ ಇರಲ್ಲ. ಹಾಗಾಗಿ ಇದ್ದಾಗ, ಅವಕಾಶ ಇದ್ದಾಗ ನೀನ್ ಏನಾದ್ರು ಮಾಡು, ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡು. ನಿಜ ಹೇಳ್ತೀನಿ, ತುಂಬಾ ವಿದ್ಯಾರ್ಥಿಗಳು, ತುಂಬಾ ಪೋಷಕರು 100% ಎಫರ್ಟ್ ಹಾಕ್ತಿದ್ದೀರಾ, ಆದ್ರೆ ಅದನ್ನ ಮಾಡೋ ಒಂದು ಮೆಥಡ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ವಿಚಾರವಾಗಿ ಇವತ್ತು ನಾನು ನಿಮ್ಮ ಜೊತೆ ಆ ಒಂದು ಮೆಥಡ್ ಗಳನ್ನ ಇವತ್ತು ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲಿಗೆ ಬರ್ತಿರ್ತವೆ. ಓಕೆನಾ? ಹಾಗಾದ್ರೆ ಹೋಗೋಣ. ಫಸ್ಟ್ ನಾವೇನ್ ಮಾಡ್ಬೇಕು ಸರ್? ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ನೋಡಿ, ಫಸ್ಟ್ ಪ್ಲಾನ್ ಏನ್ ಮಾಡ್ಕೋಬೇಕು, ನಾವು ನಮ್ಮದೊಂದು ಗುರಿ ಇಟ್ಕೋಬೇಕು. ಏನ್ ಗುರಿ ಸರ್? ನಾವು ಈ ವರ್ಷ ಅಥವಾ 2ನೇ ವರ್ಷ, 3ನೇ ವರ್ಷ, ನಾನು 3ನೇ ಕ್ಲಾಸು, ನಾನು 4ನೇ ಕ್ಲಾಸು, ಅಥವಾ ನಾನು 5ನೇ ಕ್ಲಾಸ್ ಸರ್, ನಾನು ಈ ವರ್ಷ ಏನ್ ಆಗ್ಬೇಕು ಅಂತ ಇದೆಯೋ ಅದರದ್ದು ಫಸ್ಟ್ ಒಂದು ಗುರಿ ಇಟ್ಕೋಬಿಟ್ಟ. ಏನ್ ಇಟ್ಕೋಬೇಕು ನಾವು? ನಮ್ಮ ಮುಖ್ಯ ಗುರಿ, ಅವರ್ ಏಮ್. ವಾಟ್ ಈಸ್ ಯುವರ್ ಏಮ್? ಐ ಆಮ್ ಗೋ ಟು ನೆಕ್ಸ್ಟ್ ಇಯರ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇರಬೇಕು, ನವೋದಯ ಶಾಲೆಗೆ ನಾನು ಹೋಗ್ಬೇಕು, ನೆಕ್ಸ್ಟ್ ಇಯರ್ ನಮ್ಮ ಶಾಲೆಯಲ್ಲಿ ನಾನು ಇರಬಾರ್ದು. ವಾಟ್ ಈಸ್ ಯುವರ್ ಏಮ್? ನೆಕ್ಸ್ಟ್ ಇಯರ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರೀ ಟಾಪ್ ಆಫ್ ದಿ ಬಾಟಮು ಅಥವಾ ಮಧ್ಯದಲ್ಲಿ ಎಲ್ಲ ಅಲ್ಲ, ಟಾಪ್ ಅಲ್ಲಿ ಫಸ್ಟ್ ನೇಮ್, ಸೆಕೆಂಡ್ ನೇಮ್ ಅಥವಾ 3ನೇ ನೇಮ್, ಇಲ್ಲಿ ನಿನ್ನ ಹೆಸರು ಇರಬೇಕು. ವಾಟ್ ಈಸ್ ಯುವರ್ ಗೋಲ್? ವಾಟ್ ಈಸ್ ಯುವರ್ ಏಮ್ ಅಂದಾಗ, ಸರ್ ನೆಕ್ಸ್ಟ್ ಇಯರ್ ನವೋದಯ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಫಸ್ಟ್ ನೇಮ್ ನಂದಿರ್ಬೇಕು, ಇದೇ ನನ್ನ ಗೋಲು, ಇದೇ ನನ್ನ ಗುರಿ. ಬರೀ ಸೆಲೆಕ್ಷನ್ ಆಗೋದಲ್ಲ, ನೀನ್ ಸೆಲೆಕ್ಷನ್ ಆಗ್ತೀಯೋ ಇಲ್ಲೋ ಅಂತ ಅವ್ರದ್ದು ಡೌಟ್ ಅಲ್ಲಿ ಕೇಳೋದಲ್ಲ. ನವೋದಯದಲ್ಲಿ 80 ಸೀಟ್ಗಳು ಇರ್ತವೆ. ಒಟ್ಟು ಎಷ್ಟು? 80 ಸೀಟು. ಕೆಲವ್ರು ಹೇಳ್ತಾರೆ, ಅಯ್ಯೋ ಇಡೀ ಜಿಲ್ಲೆಗೆ ಬರೀ 80. ಇಡೀ ಜಿಲ್ಲೆದ 80 ಸೀಟ್ ಅಲ್ಲ, ನಮಗ್ ಬೇಕಾಗಿರೋದು ಎಷ್ಟು? ಒಂದೇ ಒಂದು. ನಿನಗೆ ಎಷ್ಟು ಬೇಕಪ್ಪ? ಒಂದು ಸೀಟ್ಗೋಸ್ಕರ ನೀನ್ ಫೈಟ್ ಹೊಡಿಬೇಕು ಹೊರತು 80 ಸೀಟ್ ಬೇಕು. ಇನ್ನು 79 ಬೇರೆ ಯಾರು ತಗೊಳ್ಳಿ, ಟೆನ್ಷನ್ ಯಾಕೆ? 80 ಸೀಟ್ ಇದಾವೆ, ಒಂದು ಬೇಕು ನಮಗೆ. ಜಸ್ಟ್ ನಾವು ಥಿಂಕ್ ಮಾಡೋದ್ರಲ್ಲಿ ನೆಗೆಟಿವ್ ಪಾಸಿಟಿವ್ ನೋಡಿ ಹೆಂಗಿರುತ್ತ. ಅರೆ ಇಡೀ ಜಿಲ್ಲೆಗೆ ಬರೀ 80 ಸೀಟ್ ಅಂದ ತಕ್ಷಣ ಭಯ ಅನ್ಸುತ್ತೆ. ಅರೆ 80 ಸೀಟ್ ಇದಾವೆ, ನಮಗೆ ಇರೋದು ಎಷ್ಟು ಬೇಕು? ನಮಗೆ 1 ಸೀಟು. ಅಯ್ಯೋ 1 ಸೀಟ್ ಬೇಕು, 79 ಯಾರು ತಕೊಳ್ಳಿ, ಅಷ್ಟು ಸಾಕು. ಹಾಗಾದ್ರೆ ಆ 1 ಸೀಟ್ ಹೆಂಗ್ ಬೇಕು? ಫಸ್ಟ್ ಹೆಸರು ನಂದೇ ಆಗಿರ್ಬೇಕು ಸರ್. ಇದು ನಿಮ್ಮ ಗುರಿನಾ? ಓಕೆ. ಇಲ್ಲ ಸರ್, ಇಡೀ 80ರಲ್ಲಿ ಯಾವ್ದಾರ ಒಂದು ಲಾಸ್ಟಿನ ಹೆಸರಾದ್ರೂ ಪರವಾಗಿಲ್ಲ, ನನಗೆ ಇರಬೇಕು ಸರ್. ನೋ, ಟಾರ್ಗೆಟ್ ಇಟ್ಕೊಳ್ಳಿ ಪುಟ. ಇಡೀ ಜಿಲ್ಲೆಯ ನವೋದಯ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಫಸ್ಟ್ ನೇಮ್ ನಂದಾಗಿರ್ಬೇಕು ಸರ್. ಓಕೆ, ಗುರಿ ಫಿಕ್ಸ್ ಆಯ್ತಾ? ಗುರಿ ಫಿಕ್ಸ್ ಆಯ್ತಾ? ಇನ್ ಕೆಲವ್ರು ಇರ್ತೀರಾ ಸರ್ ನಾ ಸೈನಿಕಿಗೆ ಹೋಗ್ಬೇಕು, ಇನ್ ಕೆಲವ್ರು ಇರ್ತೀರಾ ಸರ್ ನಾ ಪ್ರತಿಷ್ಠಿತ ಶಾಲೆಗೆ. ಓಕೆ, ನಿಮ್ ಗುರಿನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ರೆಡಿ ಮಾಡ್ಕೊಂಡ್ರ? ಓಕೆ ಸರ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪಠ್ಯಕ್ರಮ. ಸರ್ ಗುರಿ ಏನೋ ಫಿಕ್ಸ್ ಮಾಡ್ಕೊಂಡೆ, ಆದ್ರೆ ನಾನು ಓದ್ಬೇಕಲ್ಲ, ಏನು ಓದ್ಬೇಕು, ಯಾವ ಬುಕ್ಸ್ ಓದ್ಬೇಕು ಅನ್ನೋದನ್ನ ನೋಡೋದಾದ್ರೆ, ಫಸ್ಟ್ ನಾವು ಬಹಳ ಬುಕ್ಸ್ ಬಂದಾಗ್ಬಿಟ್ಟ. ಎಲ್ಲಾ ಬುಕ್ಸು ಚೆನ್ನಾಗಿ ಇರ್ತವೆ, ಯಾವುದು ಅದು ಇದು ಅಂತಲ್ಲ, ಕೆಲವು ಒಂದೊಂದು ಮೆಥಡ್ ಅಲ್ಲಿ ಅವ್ರವ್ರು ಮಾಡಿರ್ತಾರೆ. ಆದ್ರೆ ಇಲ್ಲಿ ನೋಡಿ ಏನ್ ಓದ್ಬೇಕು ಗೊತ್ತಾ? ಬದಲಾದ ಪಠ್ಯಕ್ರಮ, ಹೊಸ ಸಿಲೆಬಸ್. ಈ ಸರಿ ನೋಡಿ 2026 ಮತ್ತೆ 27ಕ್ಕೆ ಹೊಸ ಸಿಲೆಬಸ್ ಆಗಿದೆ. ಸಿಲೆಬಸ್ಸೇ ಚೇಂಜ್ ಇದೆ. ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸಿಗಿತ್ತು, 50 ಮಾರ್ಕ್ಸಿಗಿತ್ತು. MA ಏನಿದು ಮೆಂಟಲ್ ಎಬಿಲಿಟಿ 50 ಮಾರ್ಕ್ಸಿಗಿತ್ತು, ಈಗ ಎಷ್ಟು ಮಾರ್ಕ್ಸಿಗೆ? 25 ಮಾರ್ಕ್ಸಿಗೆ.
ಬದಲಾದ ಪಠ್ಯಕ್ರಮ, ಸಿಲೆಬಸ್ ಚೇಂಜ್ ಆಗಿದೆ, ಹಳೆ ಪ್ರಶ್ನೆ ಪತ್ರಿಕೆ ಕಳಿಸಿ ಸರ್ ಅಂತ ದಿನ ನನಗೆ ಫೋನ್ ಮಾಡ್ತಾವ. ಸರ್ ನಮ್ಗೊಂದು ಓಲ್ಡ್ ಕ್ವಶನ್ ಪೇಪರ್ ಕಳಿಸ್ಕೊಡ್ರಿ ಸರ್, ನಮ್ಗೊಂದು 2 ಓಲ್ಡ್ ಕ್ವಶನ್ ಪೇಪರ್ ಕಳಿಸ್ಕೊಡಿ ಸರ್. ಈಗ ಅದು ಯೂಸೇ ಆಗಲ್ಲ, ಹೌದಲ್ವಾ? ಎಸ್ ಸರ್. ಹಾಗಾದ್ರೆ ಬದಲಾದ ಪಠ್ಯಕ್ರಮ ಜೊತೆಗೆ ನೋಡಿ ಇನ್ನೊಂದು ಹೊಸ ಸಿಲೆಬಸ್ ಬಂದಿದೆ, EVS. ಇದು ಸೂಪರ್ ಆಗಿದೆ, ಟಾಪಿಕ್ ಮಸ್ತ್ ಆಗಿರುತ್ತೆ, ಓದಿದ್ದಷ್ಟು ಇಷ್ಟ ಆಗತ್ತೆ. ಇದು 25 ಮಾರ್ಕ್ಸಿಗೆ ಕೊಟ್ಟಿದ್ದಾರೆ. ಇಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ 50 ಇತ್ತಲ್ಲ, ಅಲ್ಲಿ ಅರ್ಧ ತೆಗೆದ್ಬಿಟ್ಟು 25 ಮಾರ್ಕ್ಸ್ EVS ಅಂತ ಹೊಸ ಟಾಪಿಕ್ ಇಟ್ಟಿದ್ದಾರೆ. ನೀವು ಹೋದ ವರ್ಷದ ಬುಕ್ಸು ಹೋದ ವರ್ಷದ ಯಾವುದೇ ರೀತಿಯ ಕ್ವಶನ್ ಪೇಪರ್ಸ್ನ ಫಾಲೋ ಮಾಡಿದ್ರೆ ಇದು ಇಲ್ಲೇ ಇಲ್ಲ. ಓಕೆನಾ? ಎಸ್. ಅದ್ರ ಜೊತೆಗೆ ಮ್ಯಾಥ್ಸ್ ಅಲ್ಲಿ 12 ಟಾಪಿಕ್ ಇತ್ತು ಪುಟ್ಟ ಮೊದಲು, ಈಗ ಕೇವಲ 9 ಟಾಪಿಕ್ ಮಾಡಿದ್ದಾರೆ. ಅದರಲ್ಲಿ ಯಾವ ಟಾಪಿಕ್ ಓದಬೇಕು, ಯಾವ ಟಾಪಿಕ್ ಬಿಡಬೇಕು, ಸರಿಯಾದ ಮಾಹಿತಿ ಇರಬೇಕು. ನೆಕ್ಸ್ಟ್ ನೋಡಿ, ಇನ್ನೊಂದು ಮೆಂಟಲ್ ಎಬಿಲಿಟಿ, EVS, ಮ್ಯಾಥ್ಸ್, ಮತ್ತು ಇನ್ನೊಂದು ಪ್ಯಾಸೇಜ್ ಹಾಗೆ ಇದೆ, ನೋ ಪ್ರಾಬ್ಲಮ್. ಅದು ಹೆಂಗಿತ್ತು ಹಂಗೆ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಈಗ ಬದಲಾದ ಸಿಲೆಬಸ್ ಏನಿದೆ ಪುಟ, ಅದ್ರ ಸಿಲೆಬಸ್ ಕಾಪಿ ಬೇಕು ಸರ್ ಅಂದ್ರೆ ಅದ್ರ ಪೂರ್ತಿ ನೋಟಿಫಿಕೇಶನ್ ಕಳಿಸ್ಕೊಡ್ತೀನಿ. ಬೇಕಾದ್ರೆ ಸಿಲೆಬಸ್ ಕಾಪಿ ಯಾರಿಗೆ ಬೇಕು ಅಂದ್ರೆ ವಾಟ್ಸಪ್ ಅಲ್ಲಿ ನನಗೆ ಇನ್ಫಾರ್ಮ್ ಮಾಡಿ, ಖಂಡಿತ ಸಿಲೆಬಸ್ ಕಾಪಿ ಕಳಿಸ್ಕೊಡ್ತೀನಿ. ಆ ಸಿಲೆಬಸ್ ಕಾಪಿ ತಕ್ಕಂತೆ ನಾವು ಪ್ರಿಪೇರ್ ಆಗಬೇಕು. ಸಿಲೆಬಸ್ ಕಾಪಿಲಿರೋ ಪಾಠಗಳನ್ನು ಮಾತ್ರ ಓದಿ, ಬೇರೆ ಏನೇನೋ ಚಾಪ್ಟರ್ಗಳನ್ನ, ಬೇರೆ ಏನೇನೋ ಕಾನ್ಸೆಪ್ಟ್ಗಳನ್ನ, ಬೇರೆ ಯಾವ್ದಾವುದೋ ಪಾಠಗಳನ್ನ ಓದಿದ್ರೆ ತಪ್ಪಲ್ಲ, ಆದ್ರೆ ಎಕ್ಸಾಮಿಗೆ ಕೊಡಲ್ಲ. ಎಕ್ಸಾಮಿಗೆ ಆ ಕ್ವಶನ್ನೇ ಇರಲ್ಲ. ದಯವಿಟ್ಟು ಸಿಲೆಬಸ್ ಕಾಪಿಯಲ್ಲಿರೋದನ್ನ 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 4-5 ಸಲ ರಿವಿಷನ್ ಆಗಬೇಕು. ಎಷ್ಟು ರಿವಿಷನ್ ಮಾಡ್ತಿರೋ ಅಷ್ಟು ಒಳ್ಳೇದು. ಹಾಗಾಗಿ ಫಸ್ಟ್ ಸಿಲೆಬಸ್ ಕಾಪಿ ಪ್ರಕಾರ ಪ್ರಿಪೇರ್ ಆಗಬೇಕು. ಸರ್ ಹಾಗಾದ್ರೆ ಪ್ರಿಪೇರ್ ಏನೋ ಆಗ್ಬೇಕು, ಓಕೆ ಸರ್ ನಮಗೆ ಸಿಲೆಬಸ್ ಕಾಪಿನೂ ಸಿಕ್ತು, ಹಾಗಾದ್ರೆ ನಾವು ಈಗ ಪ್ರಿಪೇರ್ ಆಗ್ಬೇಕಲ್ಲ, ಹೆಂಗ ಪ್ರಿಪೇರ್ ಆಗ್ಬೇಕು ಅನ್ನೋದಾದ್ರೆ ಎಲ್ಲ ವಿದ್ಯಾರ್ಥಿಗಳು ಮತ್ತೆ ಎಲ್ಲ ಪೋಷಕರು ಗಮನಿಸಬೇಕು. ಈಗ ಸಿಲೆಬಸ್, ಈ ವರ್ಷದ ಸಿಲೆಬಸ್ ಏನೋ ಸಿಕ್ಕಿದೆ ನಮಗೆ, ಅದನ್ನ ನೋಟ್ಸ್ ಅಲ್ಲಿ ನೀಟಾಗಿ ಬರ್ಕೊಳ್ಳಿ. ಆ ಪಾಠಗಳನ್ನು ಓದ್ಬೇಕಲ್ಲ, ಹಾಗಾದ್ರೆ ಆ ಪಾಠನ ಹೇಗೆ ನಾವು ಪ್ರಿಪೇರ್ ಆಗಬೇಕು? ಎಸ್, ದಟ್ ಈಸ್ ದ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮಗೆ ಬರೆಯೋದೆ ತರಬೇತಿ ಪಡೆಯುವ ವಿಧಾನ, ಮೆಥಡ್ ಆಫ್ ಟ್ರೈನಿಂಗ್. ನೋಡಿ ಪುಟ, ಎಷ್ಟೋ ಪೇರೆಂಟ್ಸ್ ಫೋನ್ ಮಾಡ್ತಾರೆ, ಸರ್ ನಮ್ಗೆ ನೀವೊಂದು ಬುಕ್ಸ್ ಕಳಿಸ್ಕೊಡಿ ಸರ್, ನಮ್ಗೊಂದು ಓಲ್ಡ್ ಕ್ವಶನ್ ಪೇಪರ್ ಕಳಿಸ್ಕೊಡ್ತೀನಿ. ಆದ್ರೆ ನೋಡಿ, ಪ್ಯಾಸೇಜ್ ಏನೋ ಓದಿ ಹೇಳ್ಕೊಡ್ಬೋದು, ಅವ್ರು ಮೆಂಟಲ್ ಎಬಿಲಿಟಿ ಟಿಕ್ ಹಾಕ್ಕೊಡೋದು, ಆದ್ರೆ ಮ್ಯಾಥಮೆಟಿಕ್ಸ್ ಲೆಕ್ಕಗಳು, ಮ್ಯಾಥ್ಸ್ ಟೀಚರ್ಸಿಗೆ ಗೊತ್ತಾಗ್ದಿರುವಂತ ಎಷ್ಟೋ ಲೆಕ್ಕಗಳು ಟೀಚರ್ಸಿಗೆ ಗೊತ್ತಾಗಲ್ಲ. ಅಂತ ಲೆಕ್ಕಗಳು ನವೋದಯ ಶಾಲೆಯಲ್ಲಿ, ನವೋದಯ ಎಕ್ಸಾಮಿಗೆ ಬರ್ತವೆ ಅಂದಾಗ ಅದನ್ನ ಪೇರೆಂಟ್ಸ್ಗಳು ಹೇಳ್ಕೊಡಕ್ ಆಗಲ್ಲ. ದಯವಿಟ್ಟು ನಾ ಹೇಳೋದೇನು, ನಾವು ತರಬೇತಿ ಪಡೆಯುವ ವಿಧಾನ, ಬುಕ್ಸ್ ತಗೊಂಡೋಗಿ ಕೊಟ್ರೆ, ಎಂತ ಸ್ಟ್ಯಾಂಡರ್ಡ್ ಬುಕ್ಸ್ನ ನಾವು ಮಕ್ಳಿಗೆ ಕೊಟ್ಟರು ಕೂಡ ಆ ಮಗು ಓದಿ ಅರ್ಥ ಮಾಡ್ಕೊಂಡು ಅಷ್ಟು ಎಬಿಲಿಟಿ, ಅಂದ್ರೆ ಏಜ್ ಅಷ್ಟಾಗಿಲ್ಲ ಆ ಮಗುಗೆ, ಅಂತ ಎಬಿಲಿಟಿನೂ ಇರಲ್ಲ. ಗೈಡೆನ್ಸ್ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಓದ್ಬೇಕಾಗತ್ತೆ ಮಗು. ಅದು ಶಿಕ್ಷಕರಾಗಿರ್ಬೋದು, ಪೋಷಕರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಕೋಚರ್ಸ್ ಆಗಿರ್ಬೋದು, ಯಾವುದೋ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಓದ್ಬೇಕಾಗತ್ತೆ. ಯಾಕಂದ್ರೆ ಅವಕಾಶ ಮತ್ತೆ ಮತ್ತೆ ಸಿಗಲ್ಲ. ಯಾವುದೋ ಒಂದು ಮಗು ಕೋಚಿಂಗ್ ಸೆಂಟ್ರಲ್ಲಿ ಕೂತ್ಕೊಂಡು ಓದ್ತಾ ಇರುತ್ತೆ, ನಮ್ಮ ಮಗು ಮನೇಲಿ ಇರುತ್ತೆ, ನಾವು ಯಾವುದೋ ಒಂದು ಬುಕ್ಸ್ ತಗೊಂಬಂದು ಕೊಟ್ಟಿರ್ತೀವಿ, ಈ ಮಗುಗೂ ಆ ಮಗುಗೂ ಕಂಪೇರ್ ಮಾಡಿದಾಗ ಆ ಮಗುದ್ ಮಾರ್ಕ್ಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವ್ರ ಸಿಲೆಬಸ್ ಪ್ರಕಾರ ಕೋಚಿಂಗ್ ಮಾಡಿರ್ತಾರೆ, ಅವರಿಗೆ ಟ್ರೈನಿಂಗ್ ಮಾಡಿರ್ತಾರೆ. ನಮಗೇನು ಬುಕ್ಸ್ ಕೊಟ್ಟಿರ್ತೀವಿ, ಆ ಮಗುಗೆ ಅರ್ಧ ಎಷ್ಟು ಗೊತ್ತಾಗುತ್ತೋ ಅಷ್ಟು ನೋಡಿ, ಯಾವುದೋ ಯೂಟ್ಯೂಬಲ್ಲಿ ಕ್ಲಾಸಸ್ಗಳು ನೋಡಿ ನೋಡಿ. ಇನ್ನೊಂದು ಹೇಳ್ತೀನಿ, ಯೂಟ್ಯೂಬಲ್ಲಿ ಕ್ಲಾಸ್ ನೋಡ್ತಿರ್ತಿರಲ್ಲ, ಆದ್ರೆ ಸಿಲೆಬಸ್ ವೈಸು ಅಷ್ಟು ಕಂಟಿನ್ಯೂಸ್ ಆಗಿ ನಾನು ಹಾಕಿರಲ್ಲ, ಯಾರು ಹಾಕಿರಲ್ಲ. ಸರ್ ಹಾಗಾದ್ರೆ ನಾವು ಸಿಲೆಬಸ್ ವೈಸ್ ಕ್ಲಾಸಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೋಡಿ ಪುಟ, ಇಲ್ಲಿ ಹೇಳ್ತೀನಿ. ಫಸ್ಟ್ ನೀವು ಯಾರ್ಯಾರೇ ಈ ರೆಸಿಡೆನ್ಷಿಯಲ್ಲು ರೆಗ್ಯುಲರ್ ಕೋಚಿಂಗಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಪುಟ ನಾನು. ರೆಗ್ಯುಲರ್ ಕೋಚಿಂಗ್ ನಿಮಗೆ ಏನಪ್ಪಾ ಅಂದ್ರೆ, ರೆಗ್ಯುಲರ್ ಕೋಚಿಂಗ್ ಅಲ್ಲಿ 2 ಬೆನಿಫಿಟ್ ಇರುತ್ತೆ. ಒಂದು ಹಾಸ್ಟೆಲ್ ಅಲ್ಲಿ ಇದ್ದು ಓದ್ತಿರುವಂತ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಬಿಟ್ಟಿರ್ತಾರೆ ಕೆಲವು ಪೇರೆಂಟ್ಸ್, ಅದು ರೆಗ್ಯುಲರ್ ಕೋಚಿಂಗ್ ಅಲ್ಲಿ ಬೆಳಗಿಂದ ಸಂಜೆವರೆಗೂ ಅಲ್ಲೇ ಇರ್ತಾರೆ, ಅಲ್ಲೇ ಓದ್ತಿರ್ತಾರೆ. ಇನ್ನೊಂದಿರುತ್ತೆ, ಸ್ಕೂಲ್ ಮುಗಿಸ್ಕೊಂಡು ಸಂಜೆ 4:15 ಇಂದ 6:30, ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆನೋ ಹಂಗ್ ಮಾಡ್ತಿರ್ತಾರೆ ನೋಡ್ರಿ. ರೆಗ್ಯುಲರ್ ಅಲ್ಲಿ 2 ಇರುತ್ತೆ. ಒಂದು ಹಾಸ್ಟೆಲಿಂದ ನಾನು ಬಿಟ್ಬಿಡ್ತೀನಿ, ಅಲ್ಲಿರೋರಿಗೆ ಟ್ರೈನಿಂಗ್ ಮಾಡಿಸ್ತಿರ್ತಾರೆ, ಎಲ್ಲ ಕೋಚಿಂಗ್ ಅಲ್ಲಿ ಅವ್ರು ಇರ್ತಾರೆ, ಅಲ್ಲೇ ಟ್ರೈನಿಂಗ್ ಮಾಡಿಸ್ತಿರ್ತಾರೆ. ದುಡ್ಡು ಇರೋರು 80,000, 70,000 ರೂಪಾಯಿ, 90,000 ರೂಪಾಯಿ ಅಂತ ಕೊಟ್ಟ ಕೋಚಿಂಗ್ ಸೆಂಟರ್ಗೆ ಬಿಟ್ಟು ಬಿಡ್ತಾರೆ, ಅಲ್ಲಿಂದ ಅವ್ರು ಓದಿಸ್ತಿರ್ತಾರೆ. ಅಂತ ಮಕ್ಳಿಗೆ ಸಮಸ್ಯೆ ಇಲ್ಲ. ಇಲ್ಲಿ ಸಮಸ್ಯೆ ಇರೋದು 2 ಮಕ್ಕಳಿಗೆ. ಯಾರ್ಯಾರಿಗೆ? ಒಂದು ಈವ್ನಿಂಗ್ ಕ್ಲಾಸ್ ಮಾಡಿಸ್ತಿರ್ತಾರೆ, ಸ್ವಲ್ಪ ಸಿಟಿಯಿಂದ ಹತ್ರ ಇರ್ತಾರೆ, ಅಕ್ಕಪಕ್ಕ ದೂರಲ್ಲೋ ಅಥವಾ ಆ ಊರಲ್ಲೋ ಕೋಚಿಂಗ್ ತಗಂತಿರ್ತಾರೆ. 4:15 ಇಂದ 6:30 ಅಥವಾ ಬೆಳಿಗ್ಗೆ 6 ರಿಂದ 8 ಗಂಟೆ ಮಾಡ್ತಿರ್ತಾರೆ, ತೊಂದರೆ ಇಲ್ಲ. ಮತ್ತೆ ಇನ್ನೊಂದು ಮಗು ಕೇವಲ ಬುಕ್ಸ್ ಹಿಡ್ಕೊಂಡು ಓದ್ತಿರತ್ತೆ, ಎಲ್ಲೂ ಕೋಚಿಂಗ್ ಇಲ್ಲ, ಹಳ್ಳಿ ಅಥವಾ ಅವ್ರಿಗೆ ಹತ್ರದಲ್ಲಿ ಎಲ್ಲೂ ಕೋಚಿಂಗ್ ಇರಲ್ಲ, ಕಳ್ಸಕ್ಕಾಗಲ್ಲ ಅಂತ ವಿದ್ಯಾರ್ಥಿಗಳು.
ಈ ಎರಡು ವಿದ್ಯಾರ್ಥಿಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಇವ್ರಿಗೆ ನಮಗೆ ಪ್ರಾಬ್ಲಮ್ ಇಲ್ಲ, ಈ ಹಾಸ್ಟೆಲ್ ಓದ್ತಾರಲ್ಲ ಅವ್ರಿಗೆ ನೋ ಪ್ರಾಬ್ಲಮ್, ಕೋಚಿಂಗ್ ಸೆಂಟ್ರಲ್ಲಿ ಅವರಿಗೆ ಕಂಟಿನ್ಯೂಸ್ ಆಗಿ ಅವ್ರ ಗೈಡೆನ್ಸ್ ಅಲ್ಲಿ ಓದ್ತಿರ್ತಾರೆ ಅವರು. ಸರ್ ಇವ್ರಿಗೆ ಏನಾಗುತ್ತೆ, ಸ್ಕೂಲಿಂದು ಇದು ಎರಡೂ ಮೇಂಟೈನ್ ಮಾಡೋದ್ರಿಂದ ಇವರು ಸಂಜೆ ಸ್ಕೂಲ್ ಮುಗಿಸ್ಕೊಂಡ್ ಬರ್ತಾರೆ ನೋಡ್ರಿ, ಮತ್ತೆ ಇವರು ಬರೀ ಬುಕ್ಸ್ ತಗೊಂಡು ಓದ್ತಿರ್ತಾರೆ. ನನ್ನ ಪ್ರಕಾರ ಈ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂದ್ರೆ, ಈ ವಿದ್ಯಾರ್ಥಿಗಳು ಜಸ್ಟ್ ಆನ್ಲೈನ್ ಕ್ಲಾಸಸ್ನ ಮಾಡ್ಕೋಬೇಕಾಗತ್ತೆ. ಯಾಕೆ ಸರ್ ಅಂದ್ರೆ, ನೋಡಿ ಈ ವಿದ್ಯಾರ್ಥಿ ನೋಡಿ ಇವ್ರು ಬರೇ ಬುಕ್ಸ್ ತಗೊಂಡು ಓದ್ತಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಮಾರ್ಗದರ್ಶನ ಇರಲ್ಲ. ಅದೇ ನೀವು ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬಿಟ್ರೆ, ಮನೇಲಿ ಕೂತ್ಕೊಂಡೆ, ಎಲ್ಲೂ ಹೊರಗಡೆ ಹೋಗ್ದಲೆ ಮನೇಲಿ ಕೂತ್ಕೊಂಡೆ ಸಂಜೆ 7:30 to 8:30 ಡೈಲಿ 1 ಅವರ್ ಅವರಿಗೆ ಏನ್ ಸಿಗತ್ತೆ ಪುಟ, ಆನ್ಲೈನ್ ಕ್ಲಾಸಸ್ ಸಿಗತ್ತೆ, ನವೋದಯ ಕ್ಲಾಸ್ ಸಿಗತ್ತೆ, ಚಾಪ್ಟರ್ ವೈಸ್ ಸಿಲೆಬಸ್ ವೈಸ್ ಕ್ಲಾಸಸ್ಗಳು ಸಿಗ್ತವೆ. ಯಾರಿಗೆ? ಇವರಿಗೆ. ಸರ್ ಇವರು 4 to 6 ಹೋಗ್ತಿದಾರಲ್ಲ, ಇವರಿಗೂ ಕೂಡ ಬೇಕಾಗತ್ತಾ? ಖಂಡಿತ ಬೇಕು. ಯಾರ್ಯಾರೇ ನೀವು ಹತ್ರದಲ್ಲೆಲ್ಲ ಕೋಚಿಂಗ್ ಕಳಿಸ್ತಿದ್ದೀರಲ್ಲ, ನೀವು ಕೂಡ ದಯವಿಟ್ಟು ಒಂದು ಆನ್ಲೈನ್ ಕ್ಲಾಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳ್ತೀನಿ ನೋಡಿ. ಅಲ್ಲಿ ಹತ್ರದಲ್ಲಿ ಇರುವಂತ ಕೋಚಿಂಗ್ ಸೆಂಟರ್ಗೂ ಈಗ ಈ ಆನ್ಲೈನ್ ಕ್ಲಾಸ್ ಮಾಡ್ಬೇಕಾದ್ರೆ ಅಲ್ಲಿಂದ ಏನು ಕೆಲವೊಂದು ಐಡಿಯಾಸ್ಗಳು, ಶಾರ್ಟ್ ಟ್ರಿಕ್ಸ್ಗಳು, ಮೆಥಡ್ಗಳು, ಕ್ವಶನ್ ಪೇಪರ್ಸ್ಗಳು, ಅವ್ರ ಮೆಥಡ್ಸ್ಗಳು ಕೇವಲ ನಮಗೆ ಜಾಸ್ತಿ ರೈಸ್ ಆಗೋದು ಬೇಡ. ನಿಮ್ಮ ಮಗು 90 ಮಾರ್ಕ್ಸ್ ತಗೊಳತ್ತ ಅಂತ ಎಬಿಲಿಟಿ ಇರುವಂತ ಮಗುಗೆ ಇನ್ನೂ 5 ಮಾರ್ಕ್ಸ್ ಜಾಸ್ತಿ ತಗೊಂಡ್ರೆ ಸಾಕು. ಜಸ್ಟ್ ಈ ಆನ್ಲೈನ್ ಕ್ಲಾಸಿನ ಒಂದು ಪ್ರೇರಣೆಯಿಂದ ಜಸ್ಟ್ 5 ಮಾರ್ಕ್ಸ್ ಬಂದ್ರೆ ಆ ಮಗು 95 ಮಾರ್ಕ್ಸ್ ಆಗ್ಬಿಡುತ್ತೆ. ಇಡೀ ಟಾಪ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಇರುತ್ತೆ ಪುಟ. ಎಲ್ಲೋ 1 ಮಾರ್ಕ್ಸ್ ಇಂದ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಡಿಸ್ಕ್ವಾಲಿಫೈ ಆಗಿರೋ ತುಂಬಾ ವಿದ್ಯಾರ್ಥಿಗಳಿದ್ದಾರೆ. ಎಸ್ಪೆಷಲಿ ನಮ್ಮ ಕೋಚಿಂಗ್ ಸೆಂಟರ್ನ ವಿದ್ಯಾರ್ಥಿನಿ ಪ್ರಕೃತಿ LS ಅಂತ, ಹೋದ ವರ್ಷ ಅವಳದು ಮತ್ತೆ ಖುಷಿ ಅಂತ, ಪ್ರಕೃತಿ ಮತ್ತೆ ಖುಷಿ ಇವರಿಬ್ಬರದು ಸೇಮ್ ಮಾರ್ಕ್ಸ್ ಪುಟ, 91.25 91.25. ಒಬ್ರಿಗೆ ಸಿಕ್ತು, ಇನ್ನೊಬ್ರಿಗೆ ಸಿಗ್ಲಿಲ್ಲ. ಅಲ್ಲಿಗೆ 80 ಸೀಟ್ ಖಾಲಿ ಆಯ್ತು. ಈ ಮಗುಗೆ ಕೇವಲ ಈಗ ನೋಡ್ರಿ, ಈ ಪ್ರಕೃತಿ ಅನ್ನೋ ಮಗುಗೆ ಇನ್ನು 1 ಮಾರ್ಕ್ಸ್, 1 ಕ್ವಶನ್ ಸರಿ ಹಾಕಿದ್ರೆ ಈ ಮಗುಗಿಂತ ಮುಂಚೆ ಆ ಮಗುಗೆ ಸೀಟ್ ಸಿಕ್ತಿತ್ತು. ಇವತ್ತು 3,500 ಅಲ್ಲ, 3.5 ಲಕ್ಷ ಕೊಡ್ತೀನಿ 1 ಮಾರ್ಕ್ಸಿಗೆ ಅಂದ್ರೂ ಆ 1 ಮಾರ್ಕ್ಸ್ ಸಿಗಲ್ಲ. ಅವಕಾಶ ಇದ್ದಾಗ ನೀವು ಎಷ್ಟಾರು ಪ್ರಾಕ್ಟೀಸ್ ಮಾಡಿಬಿಟ್ಟ. ನಾನು ಹೇಳೋದು ಒಂದು ಗೊತ್ತಾ, ಯಾರು ಒಬ್ಬರದ್ದು ಗೈಡೆನ್ಸ್ ಅಲ್ಲಿ ನೀವು ಪ್ರಿಪೇರ್ ಮಾಡಿ. ರೆಗ್ಯುಲರ್ ಹೋಗಕ್ ಆಗ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಆನ್ಲೈನ್ ಕ್ಲಾಸಸ್, ಈವ್ನಿಂಗ್ ಕ್ಲಾಸು, ಮಾರ್ನಿಂಗ್ ಕ್ಲಾಸ್ ಯಾರು ಕೋಚಿಂಗ್ ಹೋಗ್ತೀರಿ ಅವ್ರು ಆನ್ಲೈನ್ ಕ್ಲಾಸಿಗೆ ತಗೊಳ್ಳಿಬಿಟ್ಟ, ಬಹಳ ಒಳ್ಳೇದು. ಅದ್ರ ಜೊತೆಗೆ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಈ ವರ್ಷ ನೀವು ಎಷ್ಟಾರು ಎಫರ್ಟ್ ಹಾಕ್ರಿ. ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಇರೋರು 5ನೇ ರ್ಯಾಂಕು 6ನೇ ರ್ಯಾಂಕ್ ಬರ್ಬೋದು ನೀವು, ಆದ್ರೆ ನವೋದಯ ಕಲ್ತ್ರೆ ಡಿಸ್ಟಿಕ್ಕಿಗೆ ಟಾಪ್ ರ್ಯಾಂಕ್ ಅಲ್ಲಿ ಇರ್ತೀರಾ. ಎಸ್, ಹಾಗಾದ್ರೆ ಬರ್ರಿ ನೆಕ್ಸ್ಟ್ ದೈನಂದಿನ ಕಿರು ಪರೀಕ್ಷೆ ಮತ್ತು ಡೈಲಿ ಟೆಸ್ಟ್ ಮತ್ತೆ ಇನ್ನೊಂದಿದೆ. ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ. ಇದಕ್ಕಿಂತ ಮುಂಚೆ ನಿಮಗೆ ಇನ್ನೂ ಇಂಪಾರ್ಟೆಂಟ್ ಆದ ಮಾಹಿತಿ ಇದೆ, ಬಹಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿ ಬಿಟ್ಟ ಸರ್, ಆನ್ಲೈನ್ ಕ್ಲಾಸಸ್ ಬಗ್ಗೆ ಒಂಚೂರು ಮಾಹಿತಿ ಕೊಟ್ಟು ಬಿಡ್ತೀನಿ, ಅದು ಬಹಳ ಇಂಪಾರ್ಟೆಂಟ್ ನಿಮಗೆ. ನೋಡಿ, ಕರ್ನಾಟಕದ ಅತಿ ಹೆಚ್ಚು ಜನಪ್ರಿಯ ಆನ್ಲೈನ್ ಕೋಚಿಂಗ್ ಅಕಾಡೆಮಿ, ಹೈಯೆಸ್ಟ್ ರಿಸಲ್ಟ್ ಆಫ್ ಈ ಲಾಸ್ಟ್ ಇಯರ್ ಅಲ್ಲಿ ಹೈಯೆಸ್ಟ್ ರಿಸಲ್ಟ್ ಕೊಟ್ಟಿರುವಂತ ಅತಿ ಕಡಿಮೆ ಬೆಲೆಯಲ್ಲಿ, ಹೋದ ವರ್ಷ ಕೇವಲ 3,000 ಇತ್ತು. ಈ ಸರಿ ನೋಡಿ 3,500 ರೂಪಾಯಿನಲ್ಲಿ LKS ಅಕಾಡೆಮಿ ಅಂತ ಆ್ಯಪ್ ಇದೆ ಪುಟ. LKS ಅಕಾಡೆಮಿ ನೋಡಿ, 1 ವರ್ಷದ ಕೋಚಿಂಗ್ ಏನೇನಿರುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅಂತಾನೆ ಫೇಮಸ್ಸು. ಪ್ರತಿದಿನ ಲೈವ್ ಕ್ಲಾಸು, ರೆಕಾರ್ಡೆಡ್ ಕ್ಲಾಸು, 150+ ಆನ್ಲೈನ್ ಟೆಸ್ಟ್, ಪ್ರತಿದಿನ 10 ಮಾರ್ಕ್ಸಿಗೆ ಟೆಸ್ಟ್ ಇರುತ್ತೆ. ಪ್ರತಿದಿನ 10 ಮಾರ್ಕ್ಸಿಗೆ ಟೆಸ್ಟ್, ರೆಕಾರ್ಡೆಡ್ ಕ್ಲಾಸು ಮತ್ತೆ ಡೈಲಿ ಲೈವ್ ಕ್ಲಾಸ್ ಇರುತ್ತೆ. 1 ವರ್ಷದ ಕೋಚಿಂಗ್. ಸರ್ ಬರೀ ನವೋದಯಕ್ಕ ಅಲ್ಲ, ಮುರಾರ್ಜಿ, ಆದರ್ಶ, ಪ್ರತಿಷ್ಠಿತ, APJ ಅಬ್ದುಲ್ ಕಲಾಮು, ಈ ಎಲ್ಲಾ ತರಗತಿಗಳಿಗೂ ಎಲ್ಲಾ ಎಕ್ಸಾಮಿಗೂ ಪ್ರಿಪರೇಷನ್ ಕೇವಲ 3,500. ಸರ್ ಅವುಗಳಿಗೆ ಬೇರೆ ಬೇರೆ ಫೀಸಾ? ನೋ. ಏನ್ ಈಗ ಒಂದ್ಸಲ ನೀವು 3,500 ರೂಪಾಯಿ ಕೊಟ್ಟು ನೀವು ಪರ್ಚೇಸ್ ಮಾಡ್ಕೊಂಡ್ರೆ ನಿಮಗೆ ಅಪ್ ಟು ಮುರಾರ್ಜಿ ಮಾರ್ಚ್ 1ನೇ ತಾರೀಕುವರೆಗೂ ಎಲ್ಲಾ ಎಕ್ಸಾಮಿಗೂ ಬೇರೆ ಬೇರೆ ಫೀಸ್ ಇರಲ್ಲ, ಎಲ್ಲಾ ಎಕ್ಸಾಮಿಗೂ ಒಂದೇ ಫೀಸ್ ಇದೆ. ಅಲ್ಲಿವರೆಗೂ ಕೂಡ ಡೈಲಿ ಲೈವ್ ಕ್ಲಾಸ್ ವಿತ್ ರೆಕಾರ್ಡೆಡ್ ಕ್ಲಾಸ್ ಮತ್ತೆ ಇಷ್ಟೆಲ್ಲ ಸೌಲಭ್ಯಗಳಿರ್ತವೆ. ನವೋದಯ, ಸೈನಿಕ್, ಮುರಾರ್ಜಿ, APJ ಅಬ್ದುಲ್ ಕಲಾಂ ಶಾಲೆ ಹಾಗೂ ಇತರೆ ಎಲ್ಲ ಎಕ್ಸಾಮ್ಗೆ ತರಬೇತಿ ನೀಡ್ತಾರೆ. ನನ್ನ ನಂಬರ್ ನಿಮಗೆ ಗೊತ್ತಿದೆ. ಯಾವ್ದಪ್ಪ ಇದ್ರ ಬೇಕು ಮಾಹಿತಿ ಬೇಕು ಸರ್ ನಮಗೆ, ನಾವು ಜಾಯ್ನ್ ಆಗ್ತೀವಿ ಅಂದ್ರೆ 9741183187 ನನ್ನ ನಂಬರ್, ಕರೆ ಮಾಡಿ. ಇನ್ನೊಂದು ಹೇಳ್ತೀನಿ ಸರ್, ಆನ್ಲೈನಲ್ಲಿ ಪಾಸ್ ಆಗ್ತಾರಾ? ತುಂಬಾ ಪೇರೆಂಟ್ಸ್ ಕೇಳೋ ಕ್ವಶನ್ ಇದೆ. ಆನ್ಲೈನಲ್ಲಿ ಪಾಸ್ ಆಗ್ತಾರಾ? ಆನ್ಲೈನಲ್ಲಿ ಓದಿದ್ರೆ ಪಾಸ್ ಆಗ್ತಾರಾ? ಇಲ್ಲ, ಖಂಡಿತ ಇಲ್ಲ, ಖಂಡಿತ ಆಗ್ತಾರೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ ನೋಡ್ರಿ. ಯಾವ ಒಂದು ಪೇರೆಂಟ್ಸ್ಗಳು ನೋಡಿ ಪುಟ,
ತುಂಬ ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು ಇವ್ರ ಫೋಟೋಸ್ಗಳನ್ನು, ತುಂಬ ವಿಡಿಯೋದಲ್ಲಿ ನಾನು ಮಾಡೋ ಪ್ರತಿ ವಿಡಿಯೋದಲ್ಲೂ ಹಾಕ್ತಿದ್ದೀನಿ. ನೆಕ್ಸ್ಟ್ ಇರೋ ವಿಡಿಯೋದಲ್ಲಿ ನಿಮ್ಮ ಫೋಟೋ ಬರಬೇಕು. ಹೇಳ್ತೀನಲ್ಲ, ಮನೆಯಲ್ಲೇ ಓದಿ ನವೋದಯದಲ್ಲಿ ಇಡೀ ಹಾಸನ ಜಿಲ್ಲೆಗೆ 2ನೇ ರ್ಯಾಂಕು ಯಾರು? ನಮ್ಮ ಗುರು ಕಿರಣ್ ಸಿ ಅಂತ ಹಾಸನ ಜಿಲ್ಲೆಗೆ 2ನೇ ರ್ಯಾಂಕು. ಸ್ಕೂಲಲ್ಲಿ ಫಸ್ಟ್ ರ್ಯಾಂಕು, ನವೋದಯದಲ್ಲಿ 2ನೇ ರ್ಯಾಂಕು. ಇನ್ನೂ ಕೆಲವು ಪೇರೆಂಟ್ಸ್ ಹೇಳ್ತಾರೆ, ಸರ್ ಸ್ಕೂಲಿಂದು ಇದು ಎಲ್ಲ ಪ್ರೆಷರ್ ಆಗತ್ತಲ್ಲ ಸರ್. ಕಲಿಯೋದಪ್ಪ, ಅದು ಮಕ್ಳಿಗೆ ಪ್ರೆಷರ್ ಅಲ್ಲ. ದಯವಿಟ್ಟು ಪೇರೆಂಟ್ಸ್ಗಳು ಏನೇನೋ ತಿಳ್ಕೊಬೇಡಿ, ಮಕ್ಳಿಗೆ ಪ್ರೆಷರ್ ಅಲ್ಲ. ಮಕ್ಳು ಇನ್ನೂ ಕಲಿಕೆಯಲ್ಲಿ ಗ್ರೋತ್ ಆಗ್ತಾರೆ. ಇದು ಹಾಗಾದ್ರೆ ನವೋದಯ ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಿದಾರಲ್ಲ, ಅವರಿಗೆಲ್ಲ ಪ್ರೆಷರ್ ಆಗ್ತಿದೆಯಾ? ಬೇರೆ ಲೆವೆಲ್ ಇರ್ತಾರೆ. ಇಡೀ ಡಿಸ್ಟಿಕ್, ಇಡೀ ಜಿಲ್ಲೆಯ 80 ವಿದ್ಯಾರ್ಥಿಗಳಿಗೆ ನಿಮ್ಮ ಮಗು ಒಂದಿರುತ್ತೆ. ಅವಕಾಶ ಇದ್ದಾಗ ಪ್ರಯತ್ನ ಮಾಡಿ, ಪ್ರೆಷರ್ ಇಲ್ಲ. ಇಲ್ಲಾಂದ್ರೆ ನೀವು ಲಾಸ್ಟಿಗೆ ತಗೋಬೇಕಾಗತ್ತೆ ಪ್ರೆಷರು. ಯಾಕಂದ್ರೆ ಸ್ಕೂಲ್ಗಳಿಗೆ ಪ್ರತಿ ವರ್ಷ ಪ್ರೈವೇಟ್ ಸ್ಕೂಲ್ಗಳಿಗೆ, ಪ್ರೈವೇಟ್ ಕಾಲೇಜ್ಗಳಿಗೆ ಫೀಸ್ ನಾವು ಕಟ್ತೀವಲ್ಲ, ಅವಾಗ ನಾವು ತಗೋಬೇಕಾಗತ್ತೆ ಪ್ರೆಷರು. ನಾವು ಮಕ್ಳಿಗೆ ಕೊಡ್ಲಿಲ್ಲ ಪ್ರೆಷರು, ನಾವು ತಗೋಬೇಕಾಗತ್ತೆ ಫೀಸ್ ಕಟ್ಟೋದಕ್ಕೆ ಪ್ರೆಷರು. ಹೌದಲ್ವಾ? ಎಸ್, ಗುರು ಕಿರಣ್ ಸಿ, ಚಿನ್ಮಯ್ ಆರ್, ಹಾಸನ ಜಿಲ್ಲೆ ಇವ್ರದು ನೋಡಿ. ಇವೆಲ್ಲ ನವೋದಯ ಶಾಲೆ. ಲಿಖಿತಾ ಎಸ್, ಮನ್ವಿತ್ ಎಸ್ ಎಸ್, ಮೈಸೂರು ಡಿಸ್ಟಿಕ್. ಎಸ್, ದುಹಿ ತೆನ್ಗೌಡ, ಬೆಂಗಳೂರು ದಕ್ಷಿಣ. ಲಿಖಿತ್ ಕುಮಾರ್, ಬೆಂಗಳೂರು. ನಿತಿನ್ ಎಂ, ಭರತ್ ಗೌಡ ಅರ್ಜಿ, ಇವರು ರಾಮನಗರ. ನೆಕ್ಸ್ಟ್ ಅಭಯ್ ಎಸ್ ಎ, ಚಿಕ್ಕಮಂಗ್ಳೂರು. ದುಷ್ಯಂತ್ ಪಾಟೀಲ್, ಚಿಕ್ಕಮಂಗ್ಳೂರು. ನೋಡಿ, ಹೋದ ವರ್ಷ ಚಿಕ್ಕಮಂಗ್ಳೂರಿಂದ ಇಬ್ಬರಾಗಿದ್ದಾರೆ. ಒಟ್ಟು ಟೋಟಲ್ ನೋಡಿಬಿಟ್ಟ ನಿಮಗೆ ನಾನು ಹೇಳೋದೇನಂದ್ರೆ, ಟೋಟಲ್ ಹೋದ ವರ್ಷ 13 ಮಕ್ಕಳು, ಉಡುಪಿಯಿಂದ ಒಬ್ಬ ವಿದ್ಯಾರ್ಥಿ ಆಯ್ಕೆ ಆದ. ಟೋಟಲ್ 13 ಮಕ್ಕಳು ನವೋದಯ ಶಾಲೆಗೆ ಆಯ್ಕೆ ಆದ್ರು. ಯಾವ್ದ್ರಲ್ಲಿ? ಆನ್ಲೈನಲ್ಲೇ ಓದಿ 13 ಮಕ್ಕಳು ನವೋದಯ ಪಾಸ್ ಆದ್ರು. ನೀವು ಮನ್ಸು ಮಾಡ್ರಿ, ಯಾಕಾಗಲ್ಲ? ಎಲ್ಲಿ ಕೂತ್ಕೊಂಡ್ರೇನೋ, ನೀವು ಮನೇಲಿ ಓದ್ತಿರೋ, ಕೋಚಿಂಗ್ ಸೆಂಟ್ರಲ್ಲಿ ಓದ್ತಿರೋ, ಶಾಲೆಯಲ್ಲಿ ಓದ್ತಿರೋ, ನನಗೆ ಗೊತ್ತಿಲ್ಲ. ಬಟ್ ರಿಸಲ್ಟ್ ಬೇಕು ಪುಟ್ಟ. ನಿಮಗೆ ಗೊತ್ತಾಗ್ತಿಲ್ವಾ? ಪಾಠ ಗೊತ್ತಿಲ್ಲ ಸರ್, ಇದು ಕಾನ್ಸೆಪ್ಟ್ ಗೊತ್ತಿಲ್ಲ ಸರ್, 1 ಸಲ ಅಲ್ಲ 10 ಸಲ ನಾ ಹೇಳ್ಕೊಡ್ತೀನಿ. ಬಟ್ ಕ್ಲಾಸ್ ಅರ್ಥ ಆಯ್ತು ಅಂದಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ? ಮಾಡು ಪ್ರಾಕ್ಟೀಸ್. ಬರೀ ಪರೀಕ್ಷೆ ಯಾಕೆ ಪಾಸ್ ಆಗಲ್ಲ ನೋಡುವ. ಸರ್, ಇನ್ನೊಂದು ಇಂಪಾರ್ಟೆಂಟ್ ಮೆಥಡ್ ಏನು ಗೊತ್ತಾ ಸರ್ ನಿಮ್ದು? ಏನಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ, ಡೈಲಿ ಟೆಸ್ಟ್ ಬರೀಬೇಕು. ದೈನಂದಿನ ಕಿರುಪರೀಕ್ಷೆ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದು. ಹೌದು, ಎವ್ರಿ ಡೇ ಟೆಸ್ಟ್, ಎವ್ರಿ ಡೇ 10 ಮಾರ್ಕ್ಸಿಗೆ ಟೆಸ್ಟ್ ಕೊಡ್ತಿದೀವಿ. ನಮ್ಮ LKS ಆನ್ಲೈನ್ ವಿದ್ಯಾರ್ಥಿಗಳಿಗೆ ಮತ್ತೆ ರೆಗ್ಯುಲರ್ ವಿದ್ಯಾರ್ಥಿಗಳಿಗೂ ಎರಡಿಗೂ ಕೂಡ ನಾವೇನ್ ಮಾಡ್ತೀವಿ ನಮ್ಮಲ್ಲಿ ಅಂದ್ರೆ ವಿಶೇಷ ಬೆನಿಫಿಟ್ ಅಂದ್ರೆ, ಪ್ರತಿದಿನ 10 ಮಾರ್ಕ್ಸಿಗೆ ಟೆಸ್ಟ್. ಪ್ರತಿದಿನ 10 ಮಾರ್ಕ್ಸಿಗೆ. ನಮ್ದು ಆನ್ಲೈನ್ ಸ್ಟೂಡೆಂಟ್ಸ್ ಯಾರೆಲ್ಲ ಜಾಯ್ನ್ ಆಗಿದೆ ಅವರಿಗೆ ಪ್ರತಿದಿನ ಫ್ರೀಯಾಗಿ 10 ಮಾರ್ಕ್ಸಿಗೆ ಟೆಸ್ಟ್ ಇರುತ್ತೆ. ಓಕೆನಾ? ಎವ್ರಿ ಡೇ ಅಟೆಂಡ್ ಮಾಡಿ. ಒಂದಿನ ಪ್ಯಾಸೇಜ್, ಒಂದಿನ ಮೆಂಟಲ್ ಎಬಿಲಿಟಿ, ಒಂದಿನ ಮ್ಯಾಥ್ಸ್, ಒಂದಿನ EVS. ಸುಮ್ಮನೆ ಅಟೆಂಡ್ ಮಾಡ್ಕೊಂತ ಹೋಗೋದು, ಟ್ರೈ ಮಾಡೋದು, ಬರ್ದಿಟ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡೋದು. ಸರ್, ಓಕೆ ಸರ್, ಈಗ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ನಾವು ಆನ್ಲೈನ್ ಕ್ಲಾಸ್ ತಗೊಂಡಿದೀವಿ ಅಥವಾ ರೆಗ್ಯುಲರ್ ಹೋಗ್ತಿದ್ದೀವಿ, ಕ್ಲಾಸ್ ತಗೊಂಡಿದೀವಿ. ಓಕೆ, ಕ್ಲಾಸ್ ನೋಡಿ ನೋಟ್ಸ್ ಮಾಡ್ತಿದೀವಿ, ಪ್ರಾಕ್ಟೀಸ್ ಮಾಡ್ತಿದೀವಿ. ಇದಾದ್ರೆ ಸಾಕಾ? ಇಲ್ಲ. ಡೈಲಿ ಟೆಸ್ಟ್ ಅಟೆಂಡ್ ಮಾಡಿ ಪುಟ್ಟ. ಡೈಲಿ 10 ಮಾರ್ಕ್ಸಿಗೆ ಅಟೆಂಡ್ ಮಾಡಿ. ಆಮೇಲೆ ವೀಕ್ಲಿ 25 ಮಾರ್ಕ್ಸಿಗೆ ಅಟೆಂಡ್ ಮಾಡಿ. ಮಂತ್ಲಿ 100 ಮಾರ್ಕ್ಸಿಗೆ ಅಟೆಂಡ್ ಮಾಡಿ. ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಒಂದು 50ರಿಂದ 60 OMR ಶೀಟು 100 ಮಾರ್ಕ್ಸಿಗೆ ಎಕ್ಸಾಮ್ನ ಅಟೆಂಡ್ ಮಾಡಿ. ಅದು ಯಾಕೆ ನವೋದಯ ಪಾಸ್ ಆಗಲ್ಲ ನಾನು ಹೇಳ್ತೀನಿ. ಇಷ್ಟು ಮಾಡಿದ್ರೆ ಅದು ಯಾಕೆ ನವೋದಯ ಪಾಸ್ ಆಗಲ್ಲ? ಬರೇ ಪಾಸ್ ಅಲ್ಲ, ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಇರುತ್ತೆ. ಸರ್, ಇಷ್ಟು ಮಾಡಿದ್ರೆ ಸಾಕಾ? ಇದೇನೋ ಓಕೆ. ಇದಕ್ಕೆ ಆದರೆ ಕೊನೆಯಲ್ಲಿ ಇನ್ನೊಂದು ಮಾಡ್ಬೇಕಾಗತ್ತೆ. ನೀವು ಏನು ಹೇಳಿ? ತುಂಬಾ ಇಂಪಾರ್ಟೆಂಟು. ಏನು ಹೇಳ್ರಿ? ರಿವಿಷನ್. ಸುಮ್ಮನೆ ಓದ್ಕೊಂತ ಹೋಗೋದಲ್ಲ, ಅದ್ರ ಜೊತೆಗೆ ರಿವಿಷನ್ ಬಹಳ ಇಂಪಾರ್ಟೆಂಟು. ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗೆ ರಿವಿಷನ್ ಮಾಡಬೇಕು ಸರ್? ನಾನು ರಿವಿಷನ್ ಮಾಡೋದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಪುಟ. ನಾವು ಓದಿದ್ದನ್ನ ಹೆಂಗೆ ರಿವಿಷನ್ ಮಾಡಬೇಕು, ಹೆಂಗೆ ಓದಿದ್ರೆ ಸರ್ ಓದಿದ ತಲೆಯಲ್ಲೇ ಇರಲ್ಲ, ಎಲ್ಲ ಮರ್ತೋಗುತ್ತೆ ಸರ್. ಫಸ್ಟಿಗೆ ಓದಿರ್ತೀವಿ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಹಾಗೆ ಮರ್ತೋಗುತ್ತೆ. ಏನು ಮಾಡಬೇಕು? ಓದಿದ್ದೆಲ್ಲ ನೆನಪಿರ್ಬೇಕು ಅಂದರೆ ಅದರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಪುಟ. ಇದ್ರಲ್ಲಿ ಮಾಡಿದ್ರೆ ತುಂಬಾ ನಿಮಗೆ ಲೆಂತಿ ಆಗಿಬಿಡುತ್ತೆ. ನೋ ಪ್ರಾಬ್ಲಮ್. ಬಟ್ ರಿವಿಷನ್ ಅಂತೂ ಮಾಡಲೇಬೇಕಾಗತ್ತೆ. ನೀವು ಓದಿದ್ದನ್ನ ಪ್ರಾಕ್ಟೀಸ್ ಮಾಡಬೇಕು. ನೀವು ಎಕ್ಸಾಮ್ ಬರೀಬೇಕಂದ್ರೆ, ಎಕ್ಸಾಮಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ ರಿವಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರಿವಿಷನ್ನ ಹೇಗೆ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ತಿಳಿಸ್ಕೊಡ್ತೀನಿ. ಇಂಪಾರ್ಟೆಂಟ್ ಆಗಿ ಇಷ್ಟು ರೂಲ್ಸ್ನ ನಾವು ಫಾಲೋ ಮಾಡಿದ್ದೆ ಆದ್ರೆ, ಗುರಿ ಇಟ್ಕೋಬೇಕು, ಸಿಲೆಬಸ್ ಕಾಪಿ ಬೇಕು, ಒಬ್ಬರ ಮಾರ್ಗದರ್ಶನ ಬೇಕು. ಅದು ರೆಗ್ಯುಲರ್ ಕ್ಲಾಸಸ್ ಆಗಿರಲಿ, ಆನ್ಲೈನ್ ಕ್ಲಾಸಸ್ ಆಗಿರಲಿ. ಆಮೇಲೆ ಎವ್ರಿ ಡೇ ಟೆಸ್ಟ್ ಬರೀರಿ, ಆಮೇಲೆ ರಿವಿಷನ್ ಮಾಡಿ, ಎಕ್ಸಾಮಿಗೆ ಹೋಗಿ ಎಕ್ಸಾಮ್ ಬರೀರಿ. ಅದು ಯಾಕೆ ಪಾಸ್ ಆಗಲ್ಲ ನೋಡೋಣ. ಬರೇ ಪಾಸ್ ಆಗೋದಲ್ಲ, ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ನೋಡಿ. ಸಾಧನೆ ಮತ್ತು ಫಲಿತಾಂಶ. ನೆಕ್ಸ್ಟ್ ಫಸ್ಟ್ ನೇಮ್ ನಿಮ್ದಾಗಿರ್ಲಿ. ಇಡೀ ಜಿಲ್ಲೆಯ, ಅದು ಯಾವ್ದಾದ್ರು ಜಿಲ್ಲೆಯರಾಗಿರ್ರಿ ನೀವು, ಆ ಜಿಲ್ಲೆ ಫಸ್ಟ್ ನೇಮ್ ನಿಮ್ದಾಗಿರ್ಬೇಕು. ಓಕೆನಾ? ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ. ಮತ್ತೆ ಯಾರಿಗಾರೆ ಆನ್ಲೈನ್ ಕ್ಲಾಸಿಂದು ಮತ್ತೆ ರೆಗ್ಯುಲರ್ ಕ್ಲಾಸಸ್ ಇಂದು, ಆನ್ಲೈನ್ ಅಪ್ಲಿಕೇಶನ್ ಇಂದು ಯಾವುದೇ ಮಾಹಿತಿ ಇದ್ರು ನನ್ನ ನಂಬರ್ಗೆ ಕರೆ ಮಾಡಿ.
ತುಂಬ ಫೋನ್ ಬರ್ತವೆ. ದಯವಿಟ್ಟು ಹಾಗಾಗಿ ಕೆಲವೊಂದ್ಸಲ ರಿಸೀವ್ ಮಾಡಿರಲ್ಲ. 2-3 ಸಲ ಮಾಡಿರಿ, 3-4 ಸಲ ಮಾಡಿರಿ. ಇವತ್ತು ಎತ್ತಲಿಲ್ಲ ನಾಳೆ ಮಾಡಿ, ನಾಳೆ ಇರಲಿಲ್ಲ ನಾಡ್ದು ಮಾಡಿ. ಖಂಡಿತ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಬಾಯ್.